Hello everyone, welcome to our discussion on management functions. Dear students, in the last session, we were discussed about the planning, meaning, definition, features, objectives, importance, steps and types of planning and plans. And dear students, during this session, I am going to deal with the second important function of management, that is organizing. So as far as organizing is concerned, we have to deal with the meaning of organizing, definitions of organizing, features of organizing, importance of organizing, principles of organizing, and steps of organizing. So first of all, let me introduce the topic in organizing. So after finalizing the creative phase of planning, through which managers define what is to be done, the next issue comes before them is who will do it. ಈ ಆರ್ಗನೈಸಿಂಗ್ ಅಂದ್ರೆ ಸಂಘಟಿಸುವಿಕೆ ಅಂತ ಹೇಳ್ತೀವಿ. ಈ ಸಂಘಟಿಸುವಿಕೆ ಅನ್ನುವಂತಹ ಕಾರ್ಯ ಏನಿದೆ, ಇದು ನಿರ್ವಹಣೆ ಎರಡನೇ ಮಹತ್ವದಾಗಿರ್ತಕ್ಕಂಥ ಕಾರ್ಯ ಅಂತ ಹೇಳ್ಬೇಕಾಗ್ತದೆ. ಮೊದಲನೇ ಕಾರ್ಯ ಯೋಜಿಸುವಿಕೆ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದೀವಿ. ಯೋಜಿಸುವಿಕೆ ಅನ್ನುವಂಥ ಕಾರ್ಯದೊಳಗ ಮ್ಯಾನೇಜರ್ಸ್ ಏನ್ ಮಾಡ್ಬೇಕು ಅನ್ನುವಂತಹದ್ದನ್ನ ಡಿಫೈನ್ ಮಾಡ್ತಾರೆ, ಯಾವ ಚಟುವಟಿಕೆ ಮಾಡಬೇಕು ಅನ್ನೋದನ್ನ ಡಿಫೈನ್ ಮಾಡ್ತಾರೆ. ಹಾಗಾದ್ರೆ ಈ ಆರ್ಗನೈಸಿಂಗ್ ದೊಳಗೆ ಅತಿ ಮುಖ್ಯವಾಗಿ ನಡೀತಕ್ಕಂಥದ್ದು ಏನು ಅಂತಂದ್ರೆ, ಯೋಜನೆ ಒಳಗ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಾರೋ ಅದನ್ನ ಯಾರು ಮಾಡ್ಬೇಕು ಅನ್ನುವಂತಹ ಒಂದು ರಿಲೇಶನ್ಶಿಪ್ ಅನ್ನ ಸೃಷ್ಟಿ ಮಾಡೋದು ಈ ಆರ್ಗನೈಸಿಂಗ್ ದಲ್ಲಿ ನಡೀತದೆ ಅಂತ ಹೇಳ್ಬೋದು. ಸಿನ್ಸ್ ದ ವರ್ಕ್ ಈಸ್ ಡನ್ ಬೈ ನಂಬರ್ ಆಫ್ ಪರ್ಸನ್ಸ್ ವರ್ಕಿಂಗ್ ಟುಗೆದರ್, ಮ್ಯಾನೇಜರ್ಸ್ ಹ್ಯಾವ್ ಟು ಡಿಫೈನ್ ಹೂ ವಿಲ್ ಡೂ ವಾಟ್ ಅಂಡ್ ವಾಟ್ ವಿಲ್ ಬಿ ದ ರಿಲೇಶನ್ಶಿಪ್ ಅಮಾಂಗ್ ದೀಸ್ ಪರ್ಸನ್ಸ್. ಸೊ ಯಾವ ಕೆಲಸ ಯಾರು ಮಾಡಬೇಕು, ಆಮೇಲೆ ಆ ಕೆಲಸ ಮಾಡೋರ ಮಧ್ಯೆ ಒಂದು ಸಂಬಂಧವನ್ನು ಸೃಷ್ಟಿ ಮಾಡ್ಬೇಕಾಗಿರ್ತದೆ, ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಅನ್ನ ಡಿಫೈನ್ ಮಾಡ್ಬೇಕಾಗಿರ್ತದೆ. ಸೊ ಆ ಕೆಲಸ ಈ ಆರ್ಗನೈಸಿಂಗ್ ದಲ್ಲಿ ನಡೀತದೆ ಅಂತ ಹೇಳ್ಬೋದು. ದಿಸ್ ಅಸ್ಪೆಕ್ಟ್ ಇಸ್ ಟೇಕನ್ ಅಪ್ ಬೈ ಮ್ಯಾನೇಜರ್ಸ್ ಇನ್ ದ ಫಾರ್ಮ್ ಆಫ್ ಆರ್ಗನೈಸಿಂಗ್, ವಿಚ್ ಇಸ್ ಬೇಸಿಕಲಿ ಇನ್ವಾಲ್ವ್ಸ್ ಅನಾಲಿಸಿಸ್ ಆಫ್ ಆಕ್ಟಿವಿಟೀಸ್ ಟು ಬಿ ಪರ್ಫಾರ್ಮ್ಡ್ ಫಾರ್ ಅಚೀವಿಂಗ್ ಆರ್ಗನೈಸೇಷನಲ್ ಅಬ್ಜೆಕ್ಟಿವ್ಸ್, grouping these activities into various divisions, departments and sections so that these can be assigned to various individuals and delegating them appropriate authority so that they are able to carry on their work effectively. So this is very important. ಆರ್ಗನೈಸಿಂಗ್ ದಲ್ಲಿ ಮುಖ್ಯವಾಗಿ ನಡೀಬೇಕಾಗಿದ್ದೇ ಇದು. ನಮ್ಮ ಆರ್ಗನೈಸೇಷನ್ ಅಬ್ಜೆಕ್ಟಿವ್ಸ್ ಏನಿದೆ ಅದಕ್ಕೆ ತಕ್ಕ ಹಾಗೆ ನಾವು ಯಾವ ಚಟುವಟಿಕೆಗಳನ್ನ ಮಾಡಬೇಕಾಗಿದೆ ಆ ಚಟುವಟಿಕೆಗಳನ್ನ ಗ್ರೂಪ್ ಮಾಡ್ಕೊಳ್ಳೋದು, ಡಿವಿಷನ್ ವೈಸ್, ಡಿಪಾರ್ಟ್ಮೆಂಟ್ ವೈಸ್, ಸೆಕ್ಷನ್ ವೈಸ್, ಅವುಗಳನ್ನ ಇಂಡಿವಿಜುವಲ್ ಗಳಿಗೆ ಗ್ರೂಪ್ ಮಾಡಿದ್ದನ್ನ ಇಂಡಿವಿಜುವಲ್ಗೆ ಸಂಬಂಧಪಡುವ ಹಾಗೆ ಅವುಗಳನ್ನ ಹಂಚಬೇಕು ಮತ್ತು ಅವರಿಗೆ ಅಪ್ರೋಪ್ರಿಯೇಟ್ ಅಧಿಕಾರವನ್ನ ವಹಿಸ್ಕೊಳ್ಬೇಕು, ಡೆಲಿಗೇಟ್ ಮಾಡಬೇಕು. ಸೊ ಅವಾಗ ಮಾತ್ರ ಅವರು ಇಫೆಕ್ಟಿವ್ ಆಗಿ ಕಾರ್ಯವನ್ನು ನಿರ್ವಹಿಸೋಕೆ ಸಾಧ್ಯ ಆಗ್ತದೆ. ಹೀಗಾಗಿ ನಾವು ಆ ಒಂದು ಅಸೈನ್ಮೆಂಟ್ ಮಾಡುವಂತಹ ಕೆಲಸ ಈ ಒಂದು ಆರ್ಗನೈಸಿಂಗ್ ನಲ್ಲಿ ಮಾಡ್ತೀವಿ. ಹಾಗಾದ್ರೆ ಏನಿದು ಆಕ್ಚುಲಿ ಆರ್ಗನೈಸೇಷನ್ ಅಥವಾ ಆರ್ಗನೈಸಿಂಗ್ ಅಂದ್ರೆ ಅನ್ನೋದು ನೋಡೋದಾದ್ರೆ, ಆರ್ಗನೈಸೇಷನ್ ಈಸ್ ಕನ್ಸರ್ನ್ ವಿತ್ ದ ಬಿಲ್ಡಿಂಗ್ ಅಂಡ್ ಡೆವಲಪಿಂಗ್ ಅಂಡ್ ಮೇಂಟೈನಿಂಗ್ ಆಫ್ ವರ್ಕಿಂಗ್ ರಿಲೇಶನ್ಶಿಪ್ ಇನ್ ಆರ್ಡರ್ ಟು ಅಕಂಪ್ಲಿಷ್ ದ ಅಬ್ಜೆಕ್ಟಿವ್ಸ್ ಆಫ್ ದ ಎಂಟರ್ಪ್ರೈಸ್. ಇಲ್ಲಿ ಏನ್ ನಡೀತದ ಅಂತಂದ್ರೆ, ವರ್ಕಿಂಗ್ ರಿಲೇಶನ್ಶಿಪ್ ಅಂದ್ರೆ ಏನು, ಆರ್ಗನೈಸೇಷನ್ ದಲ್ಲಿ ಜನರಿದ್ದಾರೋ ಅವ್ರ ಮತ್ತೆ ಒಂದು ಸಂಬಂಧವನ್ನ ಏರ್ಪಾಟ್ ಮಾಡಬೇಕಾಗಿದೆ. ಈ ಕೆಲಸ ಇವ್ರು ಮಾಡ್ಬೇಕು, ಈ ಕೆಲಸ ಇವ್ರು ಮಾಡ್ಬೇಕು, ಇವ್ರಿಗೆ ಇದನ್ನ ಹಂಚಬೇಕು. ಸೊ ಹೀಗೆ ಒಂದು ರಿಲೇಶನ್ಶಿಪ್ ಅನ್ನ ಡೆವಲಪ್ ಮಾಡ್ಬೇಕಾಗಿರ್ತದೆ. ಫಸ್ಟ್ ಆ ರಿಲೇಶನ್ಶಿಪ್ ಅನ್ನ ಬಿಲ್ಡಪ್ ಮಾಡಬೇಕು, ದೆನ್ ಡೆವಲಪ್ ಮಾಡಬೇಕು ಮತ್ತು ಅದನ್ನ ಆ ವರ್ಕಿಂಗ್ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡಬೇಕು. ಸೊ ಅವಾಗ ಮಾತ್ರ ಆರ್ಗನೈಸೇಷನ್ ಅಬ್ಜೆಕ್ಟಿವ್ ಗಳನ್ನ ಅಕಾಂಪ್ಲಿಷ್ ಮಾಡೋಕೆ ಸಾಧ್ಯ ಆಗ್ತದೆ. ಹೀಗಾಗಿ ಈ ಆರ್ಗನೈಸೇಷನ್ ಅವಶ್ಯಕತೆ ಇದೆ ಅಂತ ಹೇಳ್ಕೊಳ್ಬಹುದು. And there are so many management thinkers who defines organization here. So of them, Louis Allen, who is a very popular management thinker, defines organization in this way. Organization is a process of identifying and grouping the work to be performed. Organization ಅಂದ್ರೆ ಹೇಳ್ತಾರೆ ಅವರು, ಫಸ್ಟ್ ಏನ್ ಕೆಲಸ ಮಾಡ್ಬೇಕಾಗಿದೆಯೋ ಅದನ್ನ ಐಡೆಂಟಿಫೈ ಮಾಡೋದ ಮತ್ತು ಅವುಗಳನ್ನ ಗ್ರೂಪ್ ಮಾಡೋದ. ಸೊ ಒಂದೊಂದು ನೇಚರ್ ಕೆಲಸಗಳನ್ನ ಒಂದೊಂದು ಗುಂಪಾಗಿ ಅವುಗಳನ್ನ ಬೇರ್ಪಡೆ ಮಾಡೋದು. ದೆನ್ ಡಿಫೈನಿಂಗ್ ಅಂಡ್ ಡೆಲಿಗೇಟಿಂಗ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಅಥಾರಿಟಿ. ಆಮೇಲೆ ಏನ್ ಮಾಡೋದ, ಹಾಗೇನ ಗುಂಪುಗಳನ್ನ ಮಾಡಿದೀವಿ ಅಂದ್ರೆ ಕೆಲಸದ ವರ್ಗೀಕರಣ ಮಾಡಿದೀವಿ, ಅದಕ್ಕೆ ಸಂಬಂಧಪಡುವ ಹಾಗೆ ಆ ಜನರಿಗೆ ರೆಸ್ಪಾನ್ಸಿಬಿಲಿಟಿ ಮತ್ತು ಅಥಾರಿಟಿಯನ್ನ ಡೆಲಿಗೇಟ್ ಮಾಡೋದು, ಅವರಿಗೆ ಹಸ್ತಾಂತರ ಮಾಡೋದು. And establishing relationship for the purpose of enabling people to work most effectively together in accomplishing objectives. So ಯಾರು superior, ಯಾರು subordinate, ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ರಿಲೇಶನ್ಶಿಪ್, ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಅನ್ನ ನಾವು ಬಿಲ್ಡಪ್ ಮಾಡೋದು. ಸೊ ಇದನ್ನೇ ನಾವು ಆರ್ಗನೈಸೇಷನ್ ಅಂತ ಹೇಳ್ಬೋದು ಅಂತ ಲೂಯಿಸ್ ಅಲೆನ್ ಅವರು ಹೇಳ್ತಾರೆ. ಹಾಗೇನೆ ಥಿಯೋ ಹ್ಯಾಮನ್ ಅವರು ಹೇಳ್ತಾರೆ,
Organizing is a process of defining and grouping the activities of the enterprise. ಸೊ ಫಸ್ಟ್ ಆಫ್ ಆಲ್ ಹೇಳ್ತಾರೆ ಅವರು ಇದೊಂದು ಪ್ರಕ್ರಿಯೆ ಅಂತ ಹೇಳ್ತಾರೆ. ಯಾವ ತರ ಪ್ರಕ್ರಿಯೆಪ್ಪ ಅಂತಂದ್ರೆ ನಾವು ಆ ಒಂದು ಆರ್ಗನೈಸೇಷನ್ ದೊಳಗೆ ಅಥವಾ ಎಂಟರ್ಪ್ರೈಸ್ ದೊಳಗೆ ಏನ ಚಟುವಟಿಕೆಗಳನ್ನ ಮಾಡ್ಬೇಕಾಗಿದೆ, ಏನ್ ಕೆಲಸಗಳನ್ನ ಮಾಡ್ಬೇಕಾಗಿದೆ ಅವನ್ನ ಫಸ್ಟ್ ಡಿಫೈನ್ ಮಾಡೋದು. ಇದು ಕೆಲಸ ಮಾಡ್ಬೇಕಾಗಿದೆ, ಇದು ಇಂಥ ಕೆಲಸ ಇದೆ, ಅದನ್ನ ಡಿಫೈನ್ ಮಾಡೋದು. ಆಮೇಲೆ ಅವುಗಳನ್ನ ನೇಚರ್ಗಳನ್ನ ಆಧಾರವಾಗಿ ಇಟ್ಕೊಂಡು ಅಥವಾ ಅವುಗಳ ಫೀಚರ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡು ಅವುಗಳನ್ನ ಗ್ರೂಪ್ ಮಾಡೋದು. ಸೊ ಗುಂಪಾಗಿ ವರ್ಗೀಕರಣ ಮಾಡುವ ಕೆಲಸಗಳನ್ನ. ಅಂಡ್ ಎಸ್ಟಾಬ್ಲಿಷಿಂಗ್ ದ ಅಥಾರಿಟಿ ರಿಲೇಶನ್ಶಿಪ್ ಅಮಾಂಗ್ ದೆಮ್, ಅವರ ಮಧ್ಯದೊಳಗ ಅಥಾರಿಟಿ ಅಧಿಕಾರದ ಸಂಬಂಧವನ್ನ ಹಂಚಿಕೆ ಮಾಡೋದು. ಇನ್ ಪರ್ಫಾರ್ಮಿಂಗ್ ದ ಆರ್ಗನೈಸಿಂಗ್ ಫಂಕ್ಷನ್ ದ ಮ್ಯಾನೇಜರ್ ಡಿಫೈನ್ಸ್, departmentalizes and assigns activities so that they can be most effectively executed. ಸೊ ಈ ಒಂದು ಆರ್ಗನೈಸೇಷನ್ ಫಂಕ್ಷನ್ ಅನ್ನ ನಾವು ಪರ್ಫಾರ್ಮ್ ಮಾಡ್ಬೇಕಾಗಿತ್ತು ಅಂದ್ರೆ ಮ್ಯಾನೇಜರ್ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಆಕ್ಟಿವಿಟೀಸ್ ಗಳನ್ನ ಡಿಫೈನ್ ಮಾಡಬೇಕು, ಆಮೇಲೆ ಅವುಗಳನ್ನ ಸೆಕ್ಷನ್ ವೈಸ್ ಡಿವೈಡ್ ಮಾಡಬೇಕು, ಆಮೇಲೆ ಅವರಿಗೆ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿಯನ್ನ ಅಸೈನ್ ಮಾಡಬೇಕು. ಅವಾಗ ಮಾತ್ರ ಇಫೆಕ್ಟಿವ್ ಆಗಿ ನಾವು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಗಳನ್ನ ಅಕಾಂಪ್ಲಿಷ್ ಮಾಡಕ್ ಸಾಧ್ಯ ಆಗ್ತದೆ ಅನ್ನುವಂತಹ ಒಂದು ಡೆಫಿನಿಷನ್ ಅನ್ನ ಥಿಯೋ ಹೈಮನ್ ಅವರು ಡಿಫೈನ್ ಮಾಡ್ತಾರೆ. Then, dear students, based on this meaning and definitions, we can have some important features of an organization. So, of that, one important function here is, there is feature here is division of work. So, ಈಗ ತಾನೇ ನಾವು ನೋಡಿದ ಡೆಫಿನೇಷನ್ಸ್ ನಲ್ಲಿ ಮತ್ತು ಮೀನಿಂಗ್ ನಲ್ಲಿ ಈ ಆರ್ಗನೈಸೇಷನ್ ಒಳಗ ಮೊದಲು ಏನ್ ನಡೀತದೆ ಅಂತಂದ್ರೆ ಕೆಲಸಗಳ ವಿಭಜನೆ ನಡೀತದೆ ಅಂತ ನಾವು ನೋಡಿದೀವಿ. ಸೊ ಟೋಟಲ್ ವರ್ಕ್ ಆಫ್ ದ ಎಂಟರ್ಪ್ರೈಸ್ ಇಸ್ ಡಿವೈಡೆಡ್ ಇಂಟು ಆಕ್ಟಿವಿಟೀಸ್ ಅಂಡ್ ಫಂಕ್ಷನ್ಸ್. ಸೊ ಬೇರೆ ಬೇರೆ ಕಾರ್ಯಗಳಾಗಿ, ಬೇರೆ ಬೇರೆ ಚಟುವಟಿಕೆಗಳಾಗಿ ಅವುಗಳನ್ನ ವರ್ಗೀಕರಣ ಮಾಡಬೇಕು, ಡಿವೈಡ್ ಮಾಡಬೇಕು. ಅಂದ್ರೆ ಈಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಬೇರೆ ಕೆಲಸ, ಪರ್ಚೇಸ್ ಡಿಪಾರ್ಟ್ಮೆಂಟ್, ದೆನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಹೀಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಾಗಿ ಕೆಲಸಗಳನ್ನ ಹಂಚಿಕೆ ಮಾಡಬೇಕು ಮೊದಲನೇದಾಗಿ. ದೆನ್ ನೆಕ್ಸ್ಟ್ ಫೀಚರ್ ಹಿಯರ್ ಇಸ್ ಕೋಆರ್ಡಿನೇಷನ್. ದ ಕೋಆರ್ಡಿನೇಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದ ಆರ್ಗನೈಸೇಷನ್. ಇಟ್ ಹೆಲ್ಪ್ಸ್ ಇನ್ ಇಂಟಿಗ್ರೇಷನ್, ಯೂನಿಫಿಕೇಶನ್ ಅಂಡ್ ಹಾರ್ಮೋನೈಸಿಂಗ್ ಡೈವರ್ಸಿಫೈಡ್ ಆಕ್ಟಿವಿಟೀಸ್. ಸೊ ಏನೆಲ್ಲ ಕೆಲಸ ಇರ್ತವೆ ಒಂದು ಆರ್ಗನೈಸೇಷನ್ ಅಂತಂದ್ಮೇಲೆ ಯಾರೆಲ್ಲ ಮಾನವ ಸಂಪನ್ಮೂಲಗಳು ಇರ್ತಾರೆ ಅವರೆಲ್ಲರ ಮಧ್ಯದಲ್ಲಿ ಒಂದು ಒಗ್ಗಟ್ಟನ್ನ ತಗೊಂಡ್ ಬರಬೇಕು. ಅವರೆಲ್ಲರೂ ಏಕತೆಯಿಂದ ಕೆಲಸ ಮಾಡಬೇಕು. ಅವರೆಲ್ಲರೂ ಸಾಮರಸ್ಯದಿಂದ ವೈವಿಧ್ಯವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಬೇಕಾಗಿರ್ತದೆ. ಹೀಗಾಗಿ ಇಲ್ಲಿ ಕೋಆರ್ಡಿನೇಷನ್ ಅನ್ನೋದು ಕೂಡ ಬಹಳಷ್ಟು ಮಹತ್ವದಾಗಿರ್ತದೆ. Then common objective is another important feature. The goals of various segments and departments lead to the achievement of common goals of an organization. ಸೊ ಇಲ್ಲಿ ಒಂದೇ ಸಾಮಾನ್ಯ ಗುರಿ ಇರ್ತದೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಬೇರೆ ಬೇರೆ ಸೆಕ್ಷನ್ ತಂದೆ ಆಗಿರ್ತಕ್ಕಂಥ ಗುರಿ ಇದ್ರೂ ಕೂಡ ಅವೆಲ್ಲ ಗುರಿಗಳನ್ನ ಕಾಮನ್ ಗೋಲ್ಗಳಾಗಿ ಮಾಡಿಕೊಂಡು ನಾವು ನಮ್ಮ ಉದ್ದೇಶವನ್ನ ಈಡೇರಿಸಬೇಕಾಗಿರ್ತದೆ. ದೆನ್ ಅನದರ್ ಇಂಪಾರ್ಟೆಂಟ್ ಫೀಚರ್ ಹಿಯರ್ ಇಸ್ ಕೋಆಪರೇಟಿವ್ ರಿಲೇಶನ್ಶಿಪ್. ಇಲ್ಲಿ ಕೋಆಪರೇಟಿವ್ ರಿಲೇಶನ್ಶಿಪ್ ಇರ್ತದೆ. An organization creates cooperative relationship among various members of the group. Well-defined authority and responsibility relationship. So, ಇಲ್ಲಿ an organization consists of various positions arranged in hierarchy with a well-defined authority and responsibility. So, ಇಲ್ಲಿ ಅಥಾರಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ನಾವು ಬಹಳಷ್ಟು ಕ್ಲಿಯರ್ ಆಗಿ ಡಿಫೈನ್ ಮಾಡಬೇಕಾಗಿರ್ತದೆ. ಯಾರು ಸುಪೀರಿಯರು, ಯಾರು ಸಬಾರ್ಡಿನೇಟ್ಸ್, ಯಾರು ಯಾರಿಗೆ ಡೈರೆಕ್ಷನ್ ಮಾಡಬೇಕು ಅಥವಾ ಯಾರಿಗೆ ಕಮಾಂಡ್ ಮಾಡಬೇಕು, ಯಾರಿಗೆ ರಿಪೋರ್ಟಿಂಗ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಅನ್ನ ಬಹಳಷ್ಟು ಚೆನ್ನಾಗಿ ಅಂದ್ರೆ ಉತ್ತಮವಾಗಿ ವ್ಯಾಖ್ಯಾನಿಸಲಾಗಿರ್ತದೆ ಅನ್ನುವಂಥದ್ದು ನಾವು ಕಾಣಬಹುದು. ದೆನ್ ನಾವು ವಿ ಹ್ಯಾವ್ ಟು ಲುಕ್ ಓವರ್ ಸಮ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ದ ಆರ್ಗನೈಸೇಷನ್. ಆರ್ಗನೈಸೇಷನ್ ಮಹತ್ವ ಏನಿದೆ ಅನ್ನೋದು ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬಾ ಅಗತ್ಯತೆ ಇದೆ ಇಲ್ಲಿ. ಸೊ ಇಟ್ ಫೆಸಿಲಿಟೇಟ್ಸ್ ಅಡ್ಮಿನಿಸ್ಟ್ರೇಷನ್. ಆರ್ಗನೈಸೇಷನ್ ದಿಂದ ಆಡಳಿತ ಬಹಳ ಸುಲಭ ಆಗ್ತದೆ. ಯಾಕಂದ್ರೆ ನಾವು ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಅನ್ನ ಬಿಲ್ಡಪ್ ಮಾಡಿ ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ವಿ ಅಂತಂದ್ರೆ, ಡೆವಲಪ್ ಮಾಡಿದ್ವಿ ಅಂತಂದ್ರೆ ಸಹಜವಾಗಿನೇ ಅಡ್ಮಿನಿಸ್ಟ್ರೇಷನ್ ಮಾಡೋಕೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ಹೇಳ್ಕೊಳ್ಬಹುದು. ಸೊ ಆ ಮೂಲಕ ಆ ಒಂದು ಆರ್ಗನೈಸೇಷನ್ ಉದ್ದೇಶಗಳನ್ನ ಬಹಳಷ್ಟು ಇಫೆಕ್ಟಿವ್ ಆಗಿ ಮತ್ತು ಎಫಿಷಿಯಂಟ್ ಆಗಿ ನಾವು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಟ್ ಪ್ರಮೋಟ್ಸ್ ಗ್ರೋತ್ ಅಂಡ್ ಡೈವರ್ಸಿಫಿಕೇಶನ್. ಬೆಳವಣಿಗೆ ಮತ್ತು ವೈವಿಧ್ಯಕರಣವನ್ನು ಉತ್ತೇಜಿಸುತ್ತದೆ ಅಂತ ಹೇಳ್ತಾರೆ. ಎ ಗುಡ್ ಆರ್ಗನೈಸೇಷನ್ ಪ್ರಮೋಟ್ಸ್ ಗ್ರೋತ್ ಅಂಡ್ ಎಕ್ಸ್ಪಾನ್ಷನ್ ಆಫ್ ಎಂಟರ್ಪ್ರೈಸಸ್ ಬೈ ಫೆಸಿಲಿಟೇಟಿಂಗ್ ಇಟ್ಸ್ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್. ಸೊ ಒಂದ್ ರೀತಿಯಾಗಿರ್ತಕ್ಕಂಥ ಆರ್ಗನೈಸೇಷನ್ ನಾವು ಏನ್ ಮಾಡಿರ್ತೀವಿ ಅಂತಂದ್ರೆ ವೆಲ್ ಸ್ಟ್ರಕ್ಚರ್ಡ್ ದಟ್ ರಿಲೇಶನ್ಶಿಪ್ ಅನ್ನ ಬಿಲ್ಡಪ್ ಮಾಡಿರ್ತೀವಿ. ಸೊ ಆ ಮೂಲಕ ಸಹಜವಾಗಿನೇ ಒಬ್ಬೊಬ್ರು ಒಂದೊಂದು ರೀತಿಯಾಗಿರ್ತಕ್ಕಂಥ ಕೆಲಸ ಅಂದ್ರೆ ತಮಗೆ ವಹಿಸಿಕೊಟ್ಟಿರ್ತಕ್ಕಂಥ ಕೆಲಸ ಅತ್ಯಂತ ಉತ್ಕೃಷ್ಟತೆಯಿಂದ ಬಹಳಷ್ಟು ವ್ಯವಸ್ಥಿತವಾಗಿ ಬಹಳಷ್ಟು ದಕ್ಷತೆಯಿಂದ ಆ ಕೆಲಸಗಳನ್ನು ನಿರ್ವಹಿಸ್ತಾ ಇರೋದ್ರಿಂದ ಸಹಜವಾಗಿನೇ ಆ ಸಂಸ್ಥೆಯ ಅಥವಾ ಆ ಒಂದು ಆರ್ಗನೈಸೇಷನ್ ಗ್ರೋತ್ ಆಗ್ತದೆ ಅಥವಾ ವೈವಿಧ್ಯವಾಗಿ ಅದು ಬೆಳವಣಿಗೆ ಆಗ್ತದೆ ಅಂತ ಹೇಳ್ಕೊಳ್ಬಹುದು. Then optimum use of technological improvement is another importance of organization. So a sound and flexible organization structure can adopt and accommodate the innovation in technology and make the optimum use of latest technology. So ಇತ್ತೀಚೆಗಂತೂ ತಂತ್ರಜ್ಞಾನದಲ್ಲಿ ಬಹಳಷ್ಟು ಆಧುನಿಕತೆಯನ್ನು ನಾವು ನೋಡ್ತಾ ಇದೀವಿ. ಬಹಳಷ್ಟು ರ್ಯಾಪಿಡ್ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು ನೋಡ್ತಾ ಇದೀವಿ.
ಹೀಗಾಗಿ ನಾವು ಆರ್ಗನೈಸೇಷನ್ ಹೆಂಗ್ ಮಾಡ್ಕೊಂಡಿರ್ತೀವಿ ಅಂತಂದ್ರೆ ಅದ್ರ ಫ್ಲೆಕ್ಸಿಬಲ್ ಆಗಿರೋದ್ರಿಂದ ನಾವು ಸಂದರ್ಭಕ್ಕೆ ಅನುಗುಣವಾಗಿ ಅದರ ಅಗತ್ಯತೆ ಬಂತು ಅಂತಂದ್ರೆ ಆ ಒಂದು ಹೊಸ ಟೆಕ್ನಾಲಜಿಯನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಆಗಿರುವಂತಹ ರೀತಿಯೊಳಗೆ ಈ ಆರ್ಗನೈಸೇಷನ್ ಕ್ರಿಯೇಟ್ ಆಗಿರ್ತದೆ. ದೆನ್ ಅನದರ್ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್ ಹಿಯರ್ ಇಸ್ facilitates coordination ಅನ್ನುವಂಥದ್ದು. A good organization brings coordination among the various segments of the enterprise by making these segments interdependent and complementary. ಸೊ ಈಗ ನೋಡಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಪರ್ಚೇಸ್ ಡಿಪಾರ್ಟ್ಮೆಂಟ್ ಒಂದಕ್ಕೊಂದು ಕೋಆರ್ಡಿನೇಷನ್ ಇರಬೇಕಾಗ್ತದೆ. ಹಾಗೆಯೇ ಪರ್ಚೇಸ್ ಡಿಪಾರ್ಟ್ಮೆಂಟ್ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವುಗಳ ಮಧ್ಯೆ ಸಾಮರಸ್ಯ ಇರಬೇಕಾಗ್ತದೆ, ಕೋಆರ್ಡಿನೇಷನ್ ಇರಬೇಕಾಗ್ತದೆ. ಸೊ ಇವೆಲ್ಲ ಯಾವಾಗ ಸಾಧ್ಯ ಆಗ್ತಿತ್ತು ಅಂದ್ರೆ ನಾವು ವೆಲ್ ಎಸ್ಟಾಬ್ಲಿಷ್ಡ್ ಆರ್ಗನೈಸೇಷನ್ ಮಾಡಿದಾಗ ಮಾತ್ರ. ಹೀಗಾಗಿ ಈ ಆರ್ಗನೈಸೇಷನ್ ಕೋಆರ್ಡಿನೇಷನ್ಗೆ ಬಹಳಷ್ಟು ಅನುಕೂಲ ಮಾಡಿಕೊಡ್ತದೆ ಅಂತ ಹೇಳ್ಕೊಳ್ಬಹುದು. ದೆನ್ ಇನಿಷಿಯೇಟಿವ್ ಅಂಡ್ ಕ್ರಿಯೇಟಿವಿಟಿ, ಉಪಕ್ರಮ ಮತ್ತು ಸೃಜನಶೀಲತೆ ಅಂತ ಹೇಳ್ತೀವಿ. ಎ ಗುಡ್ ಆರ್ಗನೈಸೇಷನ್ ಎನ್ಕರೇಜಸ್ ಅಂಡ್ ಸ್ಟಿಮ್ಯುಲೇಟ್ಸ್ ಇನಿಷಿಯೇಟಿವ್ ಅಂಡ್ ಕ್ರಿಯೇಟಿವ್ ಥಿಂಕಿಂಗ್ ಅಮಾಂಗ್ ದ ಸ್ಟಾಫ್. ಸೊ ಈಗ ಏನ್ ಮಾಡ್ತಾರೆ, ಒಂದು ಒಳ್ಳೆಯ ಆರ್ಗನೈಸೇಷನ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದಾಗ ಸಹಜವಾಗಿನೇ ಡೆಲಿಗೇಷನ್ ಆಫ್ ಅಥಾರಿಟಿ ಮಾಡಿರ್ತಾರೆ. ಅವಾಗ ಸಬಾರ್ಡಿನೇಟ್ಸ್ ತಾವೇ ಕೆಲವೊಂದು ಸಂದರ್ಭದಲ್ಲಿ ತಮ್ಮ ಸ್ವಂತ ನಿರ್ಣಯಗಳನ್ನ ಕೈಗೊಂಡು ಕಾರ್ಯಚಟುವಟಿಕೆಗಳನ್ನ ಮಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಅವಾಗ ಸಹಜವಾಗಿನೇ ಅವರಿಗೆ ಆ ಒಂದು ಕೆಲಸದ ಇನಿಷಿಯೇಷನ್ ಸಿಗ್ತದೆ. ಅಲ್ಲದೆ ಅವರು ಸೃಜನಶೀಲತೆಯಿಂದ ಹೊಸ ಹೊಸ ವಿಚಾರಗಳನ್ನ, ಆಲೋಚನೆಗಳನ್ನ ಮಾಡಿ ಆ ಸಂಸ್ಥೆಯ ಉದ್ದೇಶವನ್ನ ಈಡೇರಿಸಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ದೆನ್ ಅನದರ್ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್ ಹಿಯರ್ ಇಸ್ ಕಮ್ಯುನಿಕೇಶನ್ ಅನ್ನುವಂಥದ್ದು. ಅ ಸೌಂಡ್ ಅಂಡ್ ಫ್ಲೆಕ್ಸಿಬಲ್ ಆರ್ಗನೈಸೇಷನ್ ಫೆಸಿಲಿಟೇಟ್ಸ್ ಕಮ್ಯುನಿಕೇಶನ್ ಅಂಡ್ ಕೋಆರ್ಡಿನೇಷನ್. ಸಹಜವಾಗಿ ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ ವ್ಯವಸ್ಥಿತವಾಗಿ ಎಸ್ಟಾಬ್ಲಿಷ್ ಮಾಡಿದ್ವಿ ಅಂತಂದ್ರೆ ದ ಇನ್ಫಾರ್ಮೇಶನ್ ಫ್ಲೋ ಆಗ್ತಕ್ಕಂಥದ್ದು ಸರಿಯಾಗಿ ಆ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡಿದ್ರೆ ಸಹಜವಾಗಿನೇ ಕಮ್ಯುನಿಕೇಶನ್ ಅತ್ಯುತ್ತಮವಾಗಿ ಎಫೆಕ್ಟಿವ್ ಆಗಿ ಪಾಸ್ ಆಗ್ತದೆ ಅಂತ ಹೇಳ್ಕೊಳ್ಬಹುದು. ದೆನ್ ಅಪಾರ್ಚುನಿಟೀಸ್ ಫಾರ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್, ಆರ್ಗನೈಸೇಷನ್ ಒಳಗೆ ತರಬೇತಿ ಮತ್ತು ಅಭಿವೃದ್ಧಿಗೆ ಅವಕಾಶ ಇರ್ತದೆ. ಗುಡ್ ಆರ್ಗನೈಸೇಷನ್ ಆಫರ್ಸ್ ಅನ್ ಅಪಾರ್ಚುನಿಟಿ ಫಾರ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಆಫ್ ಎಂಪ್ಲಾಯೀಸ್. ದೆನ್ ಅನದರ್ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್ ಹಿಯರ್ ಇಸ್ ಇಟ್ ಎನ್ಶೂರ್ಸ್ ಆಪ್ಟಿಮಮ್ ಯೂಸ್ ಆಫ್ ರಿಸೋರ್ಸಸ್. ಸೊ ನಾವು ಆರ್ಗನೈಸೇಷನ್ ಒಳಗ ಯಾವ ರೀತಿಯಾಗಿ ಒಂದು ರಿಲೇಶನ್ಶಿಪ್ ಅನ್ನ ಅಥವಾ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿಯನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿರ್ತೀವಿ ಅಂತಂದ್ರೆ ನಮ್ಮಲ್ಲಿ ಇರುವಂತಹ ಎಲ್ಲಾ ಸಂಪನ್ಮೂಲಗಳು ಅತಿ ಹೆಚ್ಚಿನ ಪ್ರಮಾಣದೊಳಗೆ ಅತ್ಯುತ್ತಮವಾಗಿ ಬಳಕೆ ಆಗುವ ಹಾಗೆ ಆ ಒಂದು ರಿಲೇಶನ್ಶಿಪ್ ಅನ್ನ ಎಸ್ಟಾಬ್ಲಿಷ್ ಮಾಡಿರ್ತೀವಿ. ಹೀಗಾಗಿ optimum use of human resources in the enterprise is possible only because of the organization. So another importance here is clear cut authority responsibility relationship. ಅಧಿಕಾರ ಮತ್ತು ಜವಾಬ್ದಾರಿಗಳ ಸಂಬಂಧಗಳ ಸ್ಪಷ್ಟತೆ ಇರ್ತದೆ. It makes it clear to everyone that what is his authority and responsibility. It helps the members to know to whom they are superiors and subordinates. ಸೊ ಕ್ಲಿಯರ್ ಆಗಿರ್ತದೆ ಯಾರು ಬಾಸ್ ಇದಾರೆ, ಯಾರು ಸಬಾರ್ಡಿನೇಟ್ಸ್ ಇದಾರೆ, ಟಾಪ್ ಲೆವೆಲ್ದಲ್ಲಿ ಯಾರಿರ್ತಾರೆ, ಮಿಡ್ ಲೆವೆಲ್ದಲ್ಲಿ ಯಾರಿರ್ತಾರೆ, ಲೋವರ್ ಲೆವೆಲ್ದಲ್ಲಿ ಯಾರಿರ್ತಾರೆ. ಸೊ ಕಂಪ್ಲೀಟ್ ಆಗಿರ್ತಕ್ಕಂತಹ ಒಂದು ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಈ ಒಂದು ಆರ್ಗನೈಸೇಷನ್ ದಿಂದ ಕ್ರಿಯೇಟ್ ಆಗಿರೋದ್ರಿಂದ ಇದು ಕೂಡ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಇನ್ನೊಂದು ಫ್ಲೆಕ್ಸಿಬಿಲಿಟಿ ಅನ್ನುವಂಥದ್ದು. ಆರ್ಗನೈಸೇಷನ್ ಸ್ಟ್ರಕ್ಚರ್ ಶುಡ್ ಬಿ ಬಿಲ್ಟ್ ಅಪ್ ಇನ್ ಸಚ್ ಎ ವೇ ಆಸ್ ಟು ಅಡ್ಜಸ್ಟ್ ಇಟ್ಸ್ ಅಪ್ ಟು ದ ಚೇಂಜಿಂಗ್ ಕಂಡೀಷನ್. ಸೊ ಏನ್ ಕಂಡೀಷನ್ ಚೇಂಜ್ ಆಗ್ತದೋ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಎನ್ವೈರನ್ಮೆಂಟ್ ಇರ್ಬೋದು, ಅಂದ್ರೆ ದಟ್ ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್ ಇರ್ಬೋದು, ಪೊಲಿಟಿಕಲ್ ಎನ್ವೈರನ್ಮೆಂಟ್, ಲೀಗಲ್ ಎನ್ವೈರನ್ಮೆಂಟ್, ಎಕನಾಮಿಕ್ ಎನ್ವೈರನ್ಮೆಂಟ್, ಸೋಶಿಯಾಲಜಿಕಲ್ ಎನ್ವೈರನ್ಮೆಂಟ್, ಯಾವುದೇ ರೀತಿಯಾಗಿರ್ತಕ್ಕಂಥ ಎನ್ವೈರನ್ಮೆಂಟ್ ಒಳಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚೇಂಜಸ್ ಗಳಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಸೊ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಚೇಂಜ್ ಆದ್ರೂ ಕೂಡ ನಮ್ಮ ಆರ್ಗನೈಸೇಷನ್ ಇಮಿಡಿಯೇಟ್ ಆಗಿ ಆ ಬದಲಾವಣೆಗೆ ಹೊಂದಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಈ ಆರ್ಗನೈಸೇಷನ್ ಮೂಲಕ ಕ್ರಿಯೇಟ್ ಮಾಡೋದಾಗಿರ್ತದೆ ಅಂತ ಹೇಳ್ಕೊಳ್ಬಹುದು. So then, dear students, now let us go for a discussion on principles of organizing. First of all, unity of objectives. So first principle of organizing here is unity of objective ಅನ್ನೋದು. ಉದ್ದೇಶಗಳ ಏಕತೆ ಇರ್ತದೆ ಇಲ್ಲಿ. The objectives of organization should be very clear and definite. In addition to this, there must be unity of objectives so that all efforts can be concentrated on the set goals. ಸೊ ಈ ಆರ್ಗನೈಸೇಷನ್ ಹೆಂಗಿರ್ತೈತೆ ಅಂದ್ರೆ ಎಲ್ಲ ಇಡೀ ಸಂಸ್ಥೆಯ ಉದ್ದೇಶಗಳು ಒಂದೇ ಅನ್ನುವಂತಹ ರೀತಿಯೊಳಗ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇರ್ತದೆ. ಹೀಗಾಗಿ ಇದು ಅತ್ಯಂತ ಮಹತ್ವದಾಗಿರ್ತಕ್ಕಂಥ ತತ್ವ ಈ ಆರ್ಗನೈಸೇಷನ್ ದಲ್ಲಿ ಇರ್ತದೆ ಅಂತ ಹೇಳ್ಕೋಬಹುದು. ಯಾಕಂದ್ರೆ ಆ ಒಂದು ತತ್ವದ ಅನುಸಾರವಾಗಿನೇ ಎಲ್ಲಾ ಡಿಪಾರ್ಟ್ಮೆಂಟ್ಗಳು, ಎಲ್ಲಾ ಸೆಗ್ಮೆಂಟ್ಸ್ಗಳು ಕಾರ್ಯ ಚಟುವಟಿಕೆಗಳನ್ನ ನಡ್ಸ್ಕೊಂಡು ಹೋಗ್ಬೇಕಾಗಿರ್ತದೆ. ದೆನ್ ದ ಸೆಕೆಂಡ್ ಒನ್, ಸ್ಪೆಷಲೈಸೇಷನ್ ಅಂದರೆ ವಿಶೇಷತೆ. The entire work in the organization should be divided into various parts. Every individual should be given a particular job according to his ability, attitude, skill, knowledge and specialization. So ಇಲ್ಲಿ ಅತ್ಯಂತ ಮಹತ್ವದಾಗಿರ್ತಕ್ಕಂತಹ ಈ ಪ್ರಿನ್ಸಿಪಲ್ ಇದು. ಯಾಕಂದ್ರೆ ಇದನ್ನ ಆಧಾರವಾಗಿಟ್ಕೊಂಡೇ ನಾವು ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾಗಿರ್ತದೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಕೆಲಸ ಡ್ಯೂಟಿಯನ್ನು ಕೊಡಲಾಗಿರ್ತದೆ ಈ ಮೂಲಕ.
ಸೊ ಹೀಗಾಗಿ ಒಂದೇ ಕ್ಷೇತ್ರದೊಳಗ ಅಥವಾ ಒಂದೇ ವಿಷಯದೊಳಗ ಸಾಕಷ್ಟು ಸಾಮರ್ಥ್ಯ ಬೆಳೀತದ, ಜ್ಞಾನ, ಕೌಶಲ್ಯ, ಅನುಭವ ಹೆಚ್ಚಾಗ್ತದ. ಹೀಗಾಗಿ ಆ ವಿಷಯದೊಳಗ ಅಥವಾ ಆ ಒಂದು ಕೆಲಸದೊಳಗ ಅತ್ಯಂತ ಹೆಚ್ಚಿನ ವಿಶೇಷತೆಯನ್ನು ಅವ್ರು ಪಡ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅಂತ ಹೇಳ್ಕೊಳ್ಬಹುದು. ದೆನ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಹಿಯರ್ ಇಸ್ ಡೆಫಿನೇಷನ್ ಆಫ್ ಜಾಬ್ ಅನ್ನುವಂಥದ್ದು. Every job and position in the organization should be clearly defined in relation to other positions in the organization. So ಬೇರೆ ಬೇರೆ ಏನೆಲ್ಲ ಕೆಲಸಗಳಿರ್ತವೆ ಆರ್ಗನೈಸೇಷನ್ ಒಳಗ, ಸೊ ಆ ಪ್ರತಿಯೊಂದು ಕೆಲಸಗಳಿಗೆ ಒಂದು ಪರ್ಟಿಕ್ಯುಲರ್ ಆಗಿ ಅದರ ನೇಚರ್ನ ಆಧಾರ ಇಟ್ಕೊಂಡು ಅಥವಾ ಒಂದು ಪೊಸಿಷನ್ ಆಧಾರ ಇಟ್ಕೊಂಡು ಅದನ್ನ ಡಿಫೈನ್ ಮಾಡ್ಬೇಕಾಗ್ತದೆ. ಸೊ ಅದನ್ನ ಕ್ಲಿಯರ್ ಆಗಿ ಡಿಫೈನ್ ಮಾಡಿದಾಗ ಮಾತ್ರ ಯಾರು ಯಾವ ಕೆಲಸ ಮಾಡ್ತಾರೆ, ಯಾರು ಸುಪೀರಿಯರ್, ಯಾರು ಸಬಾರ್ಡಿನೇಟ್ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗಕ್ಕೆ ಸಾಧ್ಯ ಆಗ್ತದೆ. ದೆನ್ ಅನದರ್ ಪ್ರಿನ್ಸಿಪಲ್ ಹಿಯರ್ ಇಸ್ ಸೆಪರೇಷನ್ ಆಫ್ ಲೈನ್ ಅಂಡ್ ಸ್ಟಾಫ್ ಫಂಕ್ಷನ್ಸ್. ಲೈನ್ ಮತ್ತು ಸಿಬ್ಬಂದಿ ಕಾರ್ಯಗಳನ್ನು ಪ್ರತ್ಯೇಕಿಸುವಂಥದ್ದು ಅತ್ಯಂತ ಮಹತ್ವದಾಗಿರ್ತದೆ ಇಲ್ಲಿ. ಆಸ್ ಪರ್ ಆಸ್ ಪಾಸಿಬಲ್ ಲೈನ್ ಫಂಕ್ಷನ್ ಶುಡ್ ಬಿ ಸೆಪರೇಟ್ ಫ್ರಮ್ ದ ಸ್ಟಾಫ್ ಫಂಕ್ಷನ್ಸ್. ಸೊ ಲೈನ್ ಫಂಕ್ಷನ್ಸ್ ಮತ್ತು ಸ್ಟಾಫ್ ಫಂಕ್ಷನ್ಸ್ ಯಾವಾಗಲೂ ಬೇರೆ ಬೇರೆ ಆಗಿರ್ತದೆ. ಸ್ಟಾಫ್ ನಲ್ಲಿ ಇರ್ತಕ್ಕಂತಹ ಸಿಬ್ಬಂದಿಯು ಲೈನ್ ಮ್ಯಾನೇಜರ್ಸ್ ಗಳಿಗೆ ಅವರು ಅಡ್ವೈಸ್ ಮಾಡ್ತಿರ್ತಾರೆ, ಸಜೆಷನ್ಸ್ ಗಳನ್ನು ಕೊಡ್ತಿರ್ತಾರೆ. ಸ್ಟಾಫ್ ಫಂಕ್ಷನ್ಸ್ ಹೊಂದಿರತಕ್ಕಂಥವ್ರು ಸ್ಪೆಷಲ್ ಆಗಿ ಕೆಲವೊಂದಿಷ್ಟು ಮಹತ್ವದಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳಲ್ಲಿ ವಿಶೇಷ ಜ್ಞಾನವನ್ನು ಹೊಂದಿರ್ತಾರೆ. ಹೀಗಾಗಿ ಈ ಸ್ಟಾಫ್ ಮತ್ತು ಲೈನ್ ಫಂಕ್ಷನ್ ಗಳ ಮಧ್ಯೆ ಒಂದು ಪ್ರತ್ಯೇಕತೆಯ ಅವಶ್ಯಕತೆ ಇರ್ತದೆ, ಅದು ಕೂಡ ಆರ್ಗನೈಸಿಂಗ್ ನಲ್ಲಿ ಬೇಕು ಅಂತ ಹೇಳ್ಬಹುದು. ದೆನ್ ಯೂನಿಟಿ ಆಫ್ ಕಮಾಂಡ್, ಆಜ್ಞೆಯ ಏಕತೆ, ಇದು ಕೂಡ ಅತ್ಯಂತ ಮಹತ್ವದಾಗಿರ್ತಕ್ಕಂಥದ್ದು. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ಒನ್ ಸಬಾರ್ಡಿನೇಟ್ ಆರ್ ಅ ಗ್ರೂಪ್ ಆಫ್ ಸಬಾರ್ಡಿನೇಟ್ ಶುಡ್ ರಿಸೀವ್ ಆರ್ಡರ್ಸ್ ಅಂಡ್ ಕಮಾಂಡ್ಸ್ ಫ್ರಮ್ ಒನ್ ಸುಪೀರಿಯರ್ ಅಂಡ್ ಶುಡ್ ಬಿ ರೆಸ್ಪಾನ್ಸಿಬಲ್ ಟು ಓನ್ಲಿ ಒನ್ ಸುಪೀರಿಯರ್. ಸೊ ಇಲ್ಲಿ ಯೂನಿಟಿ ಆಫ್ ಕಮಾಂಡ್ ಏನಾಗಿರ್ತದ, ಒಬ್ಬ ಸಬಾರ್ಡಿನೇಟ್ ಒಬ್ಬ ಸುಪೀರಿಯರ್ ಕಡೆಯಿಂದ ಮಾತ್ರ ಆದೇಶಗಳನ್ನು ಸ್ವೀಕಾರ ಮಾಡ್ಕೊಳ್ಳುವಂಥದ್ದು. ಈಚ್ ಸಬಾರ್ಡಿನೇಟ್ ಈಸ್ ರೆಸ್ಪಾನ್ಸಿಬಲ್ ಟು ಓನ್ಲಿ ಒನ್ ಸುಪೀರಿಯರ್. ದೆನ್ ಪ್ಯಾರಿಟಿ ಆಫ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ, ಅಧಿಕಾರ ಮತ್ತು ಜವಾಬ್ದಾರಿಗಳ ಸಮಾನತೆ ಇರಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯ. There should be a proper balance between authority and responsibility. Responsibility should be accompanied by corresponding authority. So, ಯಾರಿಗೆ ಅಥಾರಿಟಿ ಕೊಟ್ಟಿರ್ತಾರೋ ಅವರಲ್ಲಿ ರೆಸ್ಪಾನ್ಸಿಬಿಲಿಟಿ ಕೂಡ ಒದಗಿಸಲಾಗಿರ್ತದೆ, ಎರಡೂ ಕೂಡ ಸಮಾನವಾಗಿರಬೇಕು ಅನ್ನುವಂಥದ್ದು. ದ ನೆಕ್ಸ್ಟ್ ಪ್ರಿನ್ಸಿಪಲ್ ಹಿಯರ್ ಇಸ್ ದ ಸ್ಪ್ಯಾನ್ ಆಫ್ ಸೂಪರ್ವಿಷನ್, ಕಂಟ್ರೋಲ್ ಆರ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು. ಮೇಲ್ವಿಚಾರಣೆ ಅಥವಾ ನಿಯಂತ್ರಣ ಅಥವಾ ನಿರ್ವಹಣೆಯ ವ್ಯಾಪ್ತಿ ಎಷ್ಟು ಅನ್ನುವಂಥದ್ದು. ಇಟ್ ಈಸ್ ದ ನಂಬರ್ ಆಫ್ ಪರ್ಸನ್ಸ್ ದಟ್ ಎ ಮ್ಯಾನೇಜರ್ ಆರ್ ಎ ಸೂಪರ್ವೈಸರ್ ಕ್ಯಾನ್ ಡೈರೆಕ್ಟ್ ಅಂಡ್ ಕಂಟ್ರೋಲ್ ಎಫಿಷಿಯೆಂಟ್ಲಿ ಅಂಡ್ ಇಫೆಕ್ಟಿವ್ಲಿ. ಸೊ ಒಬ್ಬ ಸುಪೀರಿಯರ್ ಅಂದ್ರೊಳಗೆ ಎಷ್ಟು ಜನ ಸಬಾರ್ಡಿನೇಟ್ಸ್ ಇರಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಆರ್ಗನೈಸೇಷನ್ ಒಳಗೆ ಮಾಡಲಾಗಿರ್ತದೆ. ಸೊ ಬೇಸ್ಡ್ ಆನ್ ದ ನೇಚರ್ ಆಫ್ ವರ್ಕ್ ಈ ಸ್ಪ್ಯಾನ್ ಆಫ್ ಕಂಟ್ರೋಲ್ ನಿಗದಿಪಡಿಸಲಾಗಿರ್ತದೆ. ಸೊ ಕೆಲವೊಂದು ಕೆಲಸಗಳಲ್ಲಿ ಒಂದು ಕೆಲಸಕ್ಕೆ 10 ಜನ ಎಂಪ್ಲಾಯೀಸ್ಗಳಿದ್ರೆ ಅವರಿಗೆ ಒಬ್ರು ಸುಪೀರಿಯರ್ ಇರ್ತಾರೆ, ಇನ್ ಕೆಲವೊಂದು ಕಡೆ 4 ಜನರಿಗೆ ಒಬ್ರು ಸುಪೀರಿಯರ್ ಇರ್ತಾರೆ. ಹೀಗೆ ಬೇಸ್ಡ್ ಆನ್ ದ ನೇಚರ್ ಆಫ್ ವರ್ಕ್ ದ ಸ್ಪ್ಯಾನ್ ಆಫ್ ಸೂಪರ್ವಿಷನ್ ಆರ್ ಕಂಟ್ರೋಲ್ ಆರ್ ಮ್ಯಾನೇಜ್ಮೆಂಟ್ ವಿಲ್ ಬಿ ಎಸ್ಟಾಬ್ಲಿಷ್ಡ್. ದೆನ್ ಸ್ಕೇಲರ್ ಪ್ರಿನ್ಸಿಪಲ್, ಈ ಸ್ಕೇಲರ್ ತತ್ವ ಅನ್ನೋದು ಕೂಡ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಪ್ರಿನ್ಸಿಪಲ್ ಇದೆ ಇಲ್ಲಿ. ಇಟ್ points out a clear line of authority from the top to the bottom levels of the management. The line of authority flows from highest executives to the lowest managerial levels. ಇಲ್ಲಿ ಇನ್ಫಾರ್ಮೇಶನ್ ಟಾಪ್ ಲೆವೆಲ್ ಇಂದ ಬಾಟಮ್ ಲೆವೆಲ್ ವರೆಗೆ ಅಂದ್ರೆ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ತನಕ ಫ್ಲೋ ಆಗ್ಬೇಕಾಗಿತ್ತು ಅಂತಂದ್ರೆ ಅದಕ್ಕೊಂದು ಸ್ಕೇಲರ್ ಲೈನ್ ಪ್ರಿನ್ಸಿಪಲ್ ಬೇಕಾಗಿರ್ತದೆ. ಅಂದ್ರೆ ಒಂದೇ ಲೈನ್ ನಲ್ಲಿ ಅವರು ಪಾಸ್ ಆಗ್ತಾ ಬರ್ಬೇಕಾಗಿರ್ತದೆ. ಫಾರ್ ಎಕ್ಸಾಂಪಲ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ ಅಥವಾ ಈ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನ ಮ್ಯಾನೇಜರ್ ಯಾರಿರ್ತಾರೋ ಅವರು ತನ್ನ ಅಸಿಸ್ಟೆಂಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನವರಿಗೆ ಇನ್ಫಾರ್ಮೇಶನ್ ಫ್ಲೋ ಮಾಡ್ತಿರ್ತಾರೆ, ಅವರು ತಮ್ಮ ಅಂಡರ್ದಲ್ಲಿ ಇರ್ತಕ್ಕಂಥವ್ರಿಗೆ ಫ್ಲೋ ಮಾಡ್ತಾರೆ. ಹೀಗೆ ಒಂದೇ ಲೈನ್ ನಲ್ಲಿ ಆ ಒಂದು ಇನ್ಫಾರ್ಮೇಶನ್ ಫ್ಲೋ ಆಗ್ತಾ ಬರ್ತಿರ್ತಾರೆ. ಇದನ್ನು ನಾವು ಸ್ಕೇಲರ್ ಪ್ರಿನ್ಸಿಪಲ್ ಅಂತ ಹೇಳ್ಕೊಳ್ಬಹುದು. ಇದು ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಮಾಡೋದ್ರಿಂದನೇ ಸಾಧ್ಯ ಆಗ್ತದೆ ಅಂತ ಗೊತ್ತಾಗುತ್ತೆ. ದೆನ್ ಪ್ರಿನ್ಸಿಪಲ್ ಆಫ್ ಎಕ್ಸೆಪ್ಷನ್, ವಿನಾಯಿತಿಯ ತತ್ವ ಅನ್ನುವಂಥದ್ದು. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, routine and recurring decisions should be taken by lower level managers. The top level should not interfere in such cases. So this is a very important principle. ಯಾಕಂದ್ರೆ ಪ್ರತಿಯೊಂದು ವಿಷಯದೊಳಗ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ದಲ್ಲಿ ಇರ್ತಕ್ಕಂಥವರೇ ಡಿಸಿಷನ್ಗಳನ್ನು ತಗೊಳ್ಬೇಕಂತಿಲ್ಲ. ಸೊ ಎಲ್ಲಾ ಸಂದರ್ಭದಲ್ಲೂ ಕೂಡ ಇಲ್ಲಿ ಡಿಸೆಂಟ್ರಲೈಸೇಷನ್ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಆಗ್ತದೆ. ಯಾಕಂದ್ರೆ ಡಿಸೆಂಟ್ರಲೈಸೇಷನ್ ಆದಾಗ ಮಾತ್ರ ಎಂಪ್ಲಾಯೀಸ್ ಅಥವಾ ಲೋವರ್ ಲೆವೆಲ್ ಮ್ಯಾನೇಜರ್ಸ್ ತಾವು ಸ್ವತಃ ತಾವೇ ಡಿಸಿಷನ್ಗಳನ್ನು ತಗೊಂಡು ಆ ಸಂದರ್ಭಕ್ಕೆ ಅನುಗುಣವಾಗಿ ಸೂಕ್ತವಾಗಿರ್ತಕ್ಕಂಥ ನಿರ್ಣಯಗಳನ್ನ ತೆಗೆದುಕೊಂಡು ಅವರು ಕಾರ್ಯಚಟುವಟಿಕೆಗಳಲ್ಲಿ ಪ್ರವೃತ್ತರಾಗಲಿಕ್ಕೆ ಅನುಕೂಲ ಆಗ್ತದೆ. ಹೀಗಾಗಿ ಪ್ರಿನ್ಸಿಪಲ್ ಆಫ್ ಎಕ್ಸೆಪ್ಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್. ದೆನ್ ಕಮ್ಯುನಿಕೇಶನ್, ದೇರ್ ಶುಡ್ ಬಿ ಟೂ-ವೇ ಕಮ್ಯುನಿಕೇಶನ್ ಫಾರ್ ದ ಸ್ಮೂತ್ ಫ್ಲೋ ಆಫ್ ಇನ್ಫಾರ್ಮೇಶನ್, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಫಾರ್ ಎಫೆಕ್ಟಿವ್ ಬಿಸಿನೆಸ್ ಪರ್ಫಾರ್ಮೆನ್ಸ್. ಸೊ ಎರಡೂ ಕಡೆಯಿಂದ ಅಂದ್ರೆ ಬಾಟಮ್ ಲೆವೆಲ್ ಆಸ್ ವೆಲ್ ಆಸ್ ಟಾಪ್ ಲೆವೆಲ್ ಎರಡೂ ಕಡೆಯಿಂದ ಇನ್ಫಾರ್ಮೇಶನ್ ಫ್ಲೋ ಆಗ್ತಾ ಇರಬೇಕು. ಸೊ ಟಾಪ್ ಲೆವೆಲ್ ದಲ್ಲಿ ಇಂದವರು ಲೋವರ್ ಲೆವೆಲ್ ದಲ್ಲಿ ಇರುವವರಿಗೆ ಮಾಹಿತಿಯನ್ನ ಅಥವಾ ಗೈಡ್ಲೈನ್ಸ್ ನೀಡಿದ್ರೆ
ಬಾಟಮ್ ಲೆವೆಲ್ ಇರ್ತಕ್ಕಂಥವ್ರು ಸಜೆಷನ್ಸ್ಗಳನ್ನ, ರೆಕಮೆಂಡೇಶನ್ಗಳನ್ನ ಅಥವಾ ತಮ್ಮ ರಿಪೋರ್ಟ್ಗಳನ್ನ ಸುಪೀರಿಯರ್ಸ್ಗಳಿಗೆ ಒದಗಿಸಬೇಕಾಗಿರ್ತಕ್ಕಂಥ ಅಗತ್ಯತೆ ಇರ್ತದೆ. ದೆನ್ ಬ್ಯಾಲೆನ್ಸ್ ಆಫ್ ವೇರಿಯಸ್ ಫ್ಯಾಕ್ಟರ್ಸ್, ವಿವಿಧ ಅಂಶಗಳ ಸಮತೋಲನ ಕೂಡ ಅತ್ಯಂತ ಮಹತ್ವವಾಗಿರ್ತದೆ. There should be reasonable balance in the size of various departments between centralization and decentralization, between standardization of procedures and flexibility. So ಎಲ್ಲಾ ಅಂಶಗಳನ್ನ ನಾವು ಸಮಾನವಾಗಿ ಸಮತೋಲನ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. ಯಾಕಂದ್ರೆ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಸ್, ಇಂಡಿವಿಜುವಲ್ ಸೆಗ್ಮೆಂಟ್ಸ್ ಗಳ ಉದ್ದೇಶ ಇಲ್ಲಿ ಮಹತ್ವದಾಗಿರುವುದಿಲ್ಲ. ಎಲ್ಲರ ಉದ್ದೇಶಗಳನ್ನ ಒಟ್ಟುಗೂಡಿಸಿದ ಮೇಲೆ ಒಂದು ಏನೋ ಜನರಲ್ ಅಥವಾ ಕಾಮನ್ ಅಬ್ಜೆಕ್ಟಿವ್ ಬರ್ತದೆ. ಆ ಅಬ್ಜೆಕ್ಟಿವ್ ಇಂಪಾರ್ಟೆಂಟ್ ಆಗಿರ್ತದೆ. ಆ ಅಬ್ಜೆಕ್ಟಿವ್ ಅನ್ನ ಈಡೇರಿಸ್ಕೊಳ್ಬೇಕಾಗಿತ್ತಂದ್ರೆ ಎಲ್ಲಾ ಅಂಶಗಳನ್ನ ನಾವು ಸಮತೋಲನವಾಗಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದಿದೆ. ದೆನ್ ಫ್ಲೆಕ್ಸಿಬಿಲಿಟಿ, ದ ಆರ್ಗನೈಸೇಷನ್ ಶುಡ್ ಬಿ ಬಿಲ್ಡ್ ಇನ್ ಸಚ್ ಎ ವೇ ಆಸ್ ಟು ಅಡ್ಜಸ್ಟ್ ಇಟ್ಸೆಲ್ಫ್ ಟು ದ ಚೇಂಜಿಂಗ್ ಕಂಡೀಷನ್. ಸೊ ಎಂಥದೇ ಸಂದರ್ಭ ಬಂದರೂ ಕೂಡ ಎಲ್ಲಾ ಸಂದರ್ಭಕ್ಕೂ ಅಂದ್ರೆ ನಮ್ಮ ವ್ಯವಹಾರದ ಪರಿಸರ ಏನಿದೆ ಆ ವ್ಯವಹಾರದ ಪರಿಸರದಲ್ಲಿ ಎಲ್ಲಾ ಸಿಚುವೇಶನ್ ಒಳಗ ನಾವು ಅಡ್ಜಸ್ಟ್ ಆಗ್ಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಯಾಕಂದ್ರೆ ಒಂದ್ಸಲ ಯಾವುದೋ ಅವಕಾಶ ತಪ್ಪಿ ಹೋದ್ರೆ ನಾವು ಅದನ್ನ ಮತ್ತೊಮ್ಮೆ ಪಡ್ಕೊಳ್ಳೋದು ಅಷ್ಟೇ ಸುಲಭ ಇರೋದಿಲ್ಲ. ಒಂದ್ಸಲ ನಮ್ಮ ಸಂಸ್ಥೆಯ ಅಥವಾ ನಮ್ಮ ಸಂಸ್ಥೆಯ ವಸ್ತು ಬೇರೆ ಇರುವಂತಹ ಮಾರ್ಕೆಟ್ನೊಳಗ ಬೇರೆ ಕಂಪನಿ ಅಥವಾ ಕಾಂಪಿಟೇಟರ್ ಅವರ ವಸ್ತುಗಳು ಪ್ರಾಬಲ್ಯತೆಯನ್ನು ಮೆರೆದು ಅಂತಂದ್ರೆ ನಾವು ಮತ್ತೊಂದ್ಸಲ ಅಲ್ಲಿ ಆ ಪ್ಲೇಸ್ ಅನ್ನು ತಗೊಳ್ಳಕ್ಕೆ ಸಾಧ್ಯ ಆಗುದಿಲ್ಲ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಅಡ್ಜಸ್ಟಬಿಲಿಟಿ ಅನ್ನುವಂಥದ್ದು ಬಹಳಷ್ಟು ಮಹತ್ವದಾಗಿರ್ತದೆ. ಅದಕ್ಕೆ ಫ್ಲೆಕ್ಸಿಬಿಲಿಟಿ ಅನ್ನುವಂಥದ್ದು ಈ ಆರ್ಗನೈಸೇಷನ್ ದಲ್ಲಿ ಬೇಕೇ ಬೇಕು ಅಂತ ಹೇಳ್ಬೋದು. ಸೊ ದೆನ್ ಡಿಯರ್ ಸ್ಟೂಡೆಂಟ್ಸ್, another important topic of discussion here is steps in organizing or organization. So first of all, ಏನೇನ್ ಮಾಡ್ತಾರೆ, ಹೇಗೆ ಈ ಸ್ಟೆಪ್ಸ್ ಆರ್ಗನೈಸೇಷನ್ ಆಗ್ತದೆ ನಡೀತದೆ ಅನ್ನೋದು ನೋಡೋದಾದ್ರೆ, ಮೊದಲಿಗೆ ಡಿಟರ್ಮಿನೇಷನ್ ಆಫ್ ಅಬ್ಜೆಕ್ಟಿವ್ಸ್ ಅನ್ನುವಂಥದ್ದು, ಉದ್ದೇಶಗಳನ್ನು ನಿಶ್ಚಯಿಸಬೇಕು. ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಐಡೆಂಟಿಫೈ ಅಂಡ್ ಡಿಫೈನ್ ಕ್ಲಿಯರ್ಲಿ ದ ಅಬ್ಜೆಕ್ಟಿವ್ಸ್ ಆಫ್ ದ ಆರ್ಗನೈಸೇಷನ್. ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು ಇವರು, ಆ ಆರ್ಗನೈಸೇಷನ್ ಉದ್ದೇಶಗಳೇನಿವೆ ಅವನ್ನ ಐಡೆಂಟಿಫೈ ಮಾಡಬೇಕು ಮತ್ತು ಅವುಗಳನ್ನ ಕ್ಲಿಯರ್ ಆಗಿ ಡಿಫೈನ್ ಮಾಡಬೇಕು. ಸೊ ಈ ಕೆಲಸದ ಹೆಸರು ಹೀಗೆ, ಈ ಕೆಲಸದ ಹೆಸರು ಹೀಗೆ ಅನ್ನೋ ಹಾಗೆ ಅವರು ಡಿಫೈನ್ ಮಾಡಬೇಕು. ದೆನ್ ನೆಕ್ಸ್ಟ್ ಈಸ್ ಡಿಟರ್ಮಿನೇಷನ್ ಆಫ್ ಆಕ್ಟಿವಿಟೀಸ್. ಇವಾಗ ಚಟುವಟಿಕೆಗಳನ್ನ ನಿಶ್ಚಯಿಸೋದು. ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಡಿಫೈನ್ ದ ಮೇನ್ ಆಕ್ಟಿವಿಟೀಸ್ ಕ್ಲಿಯರ್ಲಿ ಆನ್ ದ ಬೇಸಿಸ್ ಆಫ್ ದ ಅಬ್ಜೆಕ್ಟಿವ್ಸ್ ಆಫ್ ದ ಎಂಟರ್ಪ್ರೈಸ್. ಸೊ ಉದ್ದೇಶಗಳೇನು ಮೊದಲನೇ ಹಂತದಲ್ಲಿ ತೀರ್ಮಾನ ಮಾಡ್ತೀವಿ, ಅದನ್ನ ಆಧಾರವಾಗಿ ಇಟ್ಕೊಂಡು ಆಕ್ಟಿವಿಟೀಸ್ ಏನಿವೆ ಅವನ್ನ ಡಿಫೈನ್ ಮಾಡಬೇಕು. ಸೊ ಪ್ರೊಡಕ್ಷನ್ ಆಕ್ಟಿವಿಟೀಸ್, ಪರ್ಚೇಸ್ ಆಕ್ಟಿವಿಟೀಸ್, ಮಾರ್ಕೆಟಿಂಗ್ ಆಕ್ಟಿವಿಟೀಸ್, ಫೈನಾನ್ಸ್ ಆಕ್ಟಿವಿಟೀಸ್, ಅಕೌಂಟಿಂಗ್ ಆಕ್ಟಿವಿಟೀಸ್, ಹೀಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೇನ್ ಆಕ್ಟಿವಿಟೀಸ್ ಏನಿದೆಯಲ್ಲ ಅವನ್ನ ಕ್ಲಿಯರ್ ಆಗಿ ಡಿಫೈನ್ ಮಾಡಬೇಕು. ದೆನ್ ಡಿವಿಷನ್ ಆಫ್ ಜಾಬ್ ಆರ್ ಟಾಸ್ಕ್, ಆಕ್ಟಿವಿಟಿ ಆರ್ ಡ್ಯೂಟೀಸ್. ಸೊ ಅವನ್ನ ಡಿಫೈನ್ ಮಾಡಿದಾದ್ಮೇಲೆ ಆ ಪ್ರತಿಯೊಂದನ್ನೆಲ್ಲ ಅವುಗಳ ನೇಚರ್ ಆಧಾರ ಮೇಲೆ ಅವುಗಳನ್ನ ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಣೆ ಮಾಡಬೇಕು. ದೆನ್ ಕ್ಲಾಸಿಫಿಕೇಶನ್ ಅಂಡ್ ಗ್ರೂಪಿಂಗ್ ಆಫ್ ಆಕ್ಟಿವಿಟೀಸ್. ಸೊ ಅವನ್ನ ಡಿವಿಷನ್ ಮಾಡಿದಾದ್ಮೇಲೆ ಆ ಕೆಲಸಗಳನ್ನ ಡಿವಿಷನ್ ಮಾಡಿದ್ಮೇಲೆ ಆಕ್ಟಿವಿಟೀಸ್ ಗಳನ್ನ ಡಿವಿಷನ್ ಮಾಡೋದು. ದೆನ್ ದ ಫಂಕ್ಷನ್ ಅಂಡ್ ಆಕ್ಟಿವಿಟೀಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ಸಿಮಿಲಾರಿಟೀಸ್ ಅಂಡ್ ಕಾಮನ್ ಪರ್ಪಸ್. ದೆನ್ ದ ನೆಕ್ಸ್ಟ್ ಸ್ಟೆಪ್ ಹಿಯರ್ ಈಸ್ ಫಿಟ್ಟಿಂಗ್ ಇಂಡಿವಿಜುವಲ್ಸ್ ಇಂಟು ಫಂಕ್ಷನ್ಸ್. ವ್ಯಕ್ತಿಗಳನ್ನ ಕೆಲಸಕ್ಕೆ ಹೊಂದಿಸೋದು. ಯಾವ ಕೆಲಸ ಯಾರಿಂದ ಮಾಡೋಕ್ ಸಾಧ್ಯ ಆಗ್ತದ, ಯಾರು ಅದಕ್ಕೆ ಆ ಕೆಲಸ ಮಾಡೋಕೆ ಅರ್ಹರು, ಸೊ ಅಂತವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದು ಮತ್ತು ಅವರಿಗೆ ಆ ಒಂದು ಜಾಬ್ ಅನ್ನ ಅಸೈನ್ ಮಾಡೋದು. ದೆನ್ ಡೆಲಿಗೇಷನ್ ಆಫ್ ಅಥಾರಿಟಿ. ಸೊ ಆ ಅಪಾಯಿಂಟ್ ಮಾಡಿದ್ಮೇಲೆ ಆ ಕೆಲಸಕ್ಕೆ ಆ ವ್ಯಕ್ತಿಯನ್ನ ನಿಯೋಜನೆ ಮಾಡಿದ್ಮೇಲೆ ದ ಪರ್ಸನ್ ಟು ಹೂಮ್ ಆಕ್ಟಿವಿಟೀಸ್ ಆರ್ ಅಸೈನ್ಡ್ ಶುಡ್ ಬಿ ಗಿವನ್ ದ ನೆಸೆಸರಿ ಅಥಾರಿಟಿ ಟು ಡಿಸ್ಚಾರ್ಜ್ ದ ಡ್ಯೂಟೀಸ್ ಅಂಡ್ ಪರ್ಫಾರ್ಮ್ ದ ಆಕ್ಟಿವಿಟೀಸ್. ಸೊ ಆ ಕೆಲಸವನ್ನು ಮಾಡೋಕೆ ಅವನಿಗೆ ಅಥಾರಿಟಿ ನೀಡೋದು. ಆ ಮೂಲಕ ಅವರು ತಮ್ಮ ಕೆಲಸ ಕಾರ್ಯಗಳನ್ನ ನಡೆಸೋಕೆ ಅನುಕೂಲ ಆಗ್ತದೆ. ದೆನ್ ಫಿಕ್ಸೇಷನ್ ಆಫ್ ರೆಸ್ಪಾನ್ಸಿಬಿಲಿಟಿ. ಆ ಅಥಾರಿಟಿ ಜೊತೆಗೆ ಜವಾಬ್ದಾರಿನೂ ಕೂಡ ಕೊಡಬೇಕಾಗ್ತದೆ. ಇಟ್ ಇಸ್ ಅ ಫಿಕ್ಸೇಷನ್ ಆಫ್ ಡೆಫಿನೆಟ್ ರೆಸ್ಪಾನ್ಸಿಬಿಲಿಟಿ ಆನ್ ಡಿಫರೆಂಟ್ ಪರ್ಸನ್ಸ್ ಟು ಹೂಮ್ ದ ಅಥಾರಿಟಿ ಇಸ್ ಡೆಲಿಗೇಟೆಡ್. ಯಾರಿಗೆ ಅಥಾರಿಟಿ ಡೆಲಿಗೇಷನ್ ಆಗಿದೆಯೋ ಅವರೆಲ್ಲರಿಗೂ ಕೂಡ ರೆಸ್ಪಾನ್ಸಿಬಿಲಿಟಿಯನ್ನು ಕೂಡ ಕೊಡಬೇಕಾಗ್ತದೆ. ದೆನ್ ಡಿಫೈನಿಂಗ್ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್. It is necessary to define clearly the authority responsibility relationship among the people. Each person should know who is his superior and from whom he has to receive orders. The subordinates should also know to whom they are answerable, responsible and accountable. So ಇದು ಅತ್ಯಂತ ಮಹತ್ವದಾಗಿರ್ತಕ್ಕಂಥದ್ದು. ಒಂದ್ಸಲ ವ್ಯಕ್ತಿಗಳನ್ನ ಸಂಬಂಧಪಟ್ಟಂತಹ ಕೆಲಸಕ್ಕೆ ನಿಯೋಜನೆ ಮಾಡಿದ್ಮೇಲೆ ಅವರಿಗೆ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನ ಒದಗಿಸಿದ ಮೇಲೆ ಅವರ ಮಧ್ಯದಲ್ಲಿ ಅಂದ್ರೆ ಆ ಕೆಲಸ ಮಾಡತಕ್ಕಂಥವರ ಮಧ್ಯ ಅಧಿಕಾರ ಮತ್ತು ಜವಾಬ್ದಾರಿಗಳ ಸಂಬಂಧವನ್ನ ವ್ಯಾಖ್ಯಾನಿಸಬೇಕಾಗಿರ್ತಕ್ಕಂಥದ್ದು ತುಂಬಾ ಅಗತ್ಯ. ಯಾಕಂದ್ರೆ ಯಾರು ಯಾರಿಗೆ ಸಬಾರ್ಡಿನೇಟ್ ಮತ್ತು ಯಾರು ಯಾರಿಗೆ ಸುಪೀರಿಯರ್ ಅನ್ನೋದು ಗೊತ್ತಾಗಬೇಕು ಅವರಿಗೆ. ಹೀಗಾಗಿ ಆ ಕಾರಣಕ್ಕಾಗಿ ಮುಖ್ಯವಾಗಿ ಈ ಒಂದು ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಅನ್ನ ಡಿಫೈನ್ ಮಾಡಬೇಕಾಗ್ತದೆ. ದೆನ್ ಕೋಆರ್ಡಿನೇಷನ್. After defining the authority responsibility relationship, there is a need of coordination. So ಇನ್ನೇನು ಅಂತಂದ್ರೆ ಮ್ಯಾನೇಜ್ಮೆಂಟ್ ಕೆಲಸ ಈಗ ಅತ್ಯಂತ ಸುಲಭ ಆಗ್ತದೆ, ಜಸ್ಟ್ ಸಮನ್ವಯ ಮಾಡ್ತಾ ಹೋಗ್ಬೋದು.
ಸೊ ಯಾವ ಡಿಪಾರ್ಟ್ಮೆಂಟ್ ಹಿಂದುಳಿತಾ ಇದೆ, ಯಾರು ಕೆಲಸ ಕಡಿಮೆ ಮಾಡ್ತಾ ಇದ್ದಾರೆ, ಯಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಆ ಎಲ್ಲ ಡಿಪಾರ್ಟ್ಮೆಂಟ್ಗಳು, ಎಲ್ಲ ಸೆಗ್ಮೆಂಟ್ಸ್ಗಳ ಮಧ್ಯೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಬರದ ಹಾಗೆ ಅವರೆಲ್ಲರನ್ನು ಸೌಹಾರ್ದಯುತವಾಗಿ ಕೆಲಸ ಮಾಡ್ಕೊಂಡು ಹೋಗೋಕೆ, ಆ ಒಂದು ಸಂಘದ ಉದ್ದೇಶನ ಈಡೇರಿಸಿಕೊಳ್ಳೋಕೆ ಬೇಕಾಗುವ ಹಾಗೆ ಅವ್ರನ್ನ ಸಮನ್ವಯ ಮಾಡೋದು, ಅವ್ರನ್ನ ಕೋಆರ್ಡಿನೇಟ್ ಮಾಡೋದು ಮುಖ್ಯ ಆಗ್ತದೆ. ದೆನ್ ಅಸೆಂಬ್ಲಿ ಆಫ್ ರಿಸೋರ್ಸಸ್ ಆರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಈಗ ಏನ್ ಮಾಡ್ಬೇಕು ಅಂತಂದ್ರೆ, ಅವರಿಗೆ ಕೆಲಸ ಆರಂಭ ಮಾಡೋಕೆ ಅಗತ್ಯ ಇರತಕ್ಕಂತಹ ಎಲ್ಲಾ ಸಂಪನ್ಮೂಲಗಳನ್ನ ಅಥವಾ ಎಲ್ಲಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಗಳನ್ನ ಪ್ರೊವೈಡ್ ಮಾಡೋದು. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮೀನ್ಸ್ ಯರ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂಡ್ ಇವನ್ ರಾ ಮಟೀರಿಯಲ್ಸ್ ಅಂಡ್ ಟೂಲ್ಸ್, ಅವ್ರು ಏನ್ ಬೇಕು ಎಲ್ಲ ಅಂಶಗಳನ್ನ ಅಥವಾ ರಿಸೋರ್ಸಸ್ ಗಳನ್ನ ಪ್ರೊವೈಡ್ ಮಾಡಬೇಕು. ದೆನ್ ಪ್ರೊವಿಷನ್ ಆಫ್ ನೆಸೆಸಿಟಿ ಫೆಸಿಲಿಟೀಸ್ ಟು ಸ್ಟಾರ್ಟ್ ಆಕ್ಚುಲ್ ವರ್ಕ್. ಇನ್ನು ನಿಜವಾಗ್ಲೂ ಅವ್ರ ಕೆಲಸ ಪ್ರಾರಂಭ ಮಾಡಬೇಕಾಗಿತ್ತಂದ್ರೆ ಅವ್ರಿಗೆ ಏನ್ ಸಹಾಯ ಬೇಕು, ಅಗತ್ಯವಾಗಿರ್ತಕ್ಕಂಥ ಎಲ್ಲಾ ಸಹಾಯಗಳನ್ನ ಒದಗಿಸುವಂತದ್ದು. ದೆನ್ ಟು ಪ್ರೊವೈಡ್ ನೆಸೆಸರಿ ಇಕ್ವಿಪ್ಮೆಂಟ್ ಅಂಡ್ ವರ್ಕ್ ಫೆಸಿಲಿಟೀಸ್ ಟು ವರ್ಕರ್ಸ್ ಅಂಡ್ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಟು ಸ್ಟಾರ್ಟ್ ದ ಆಕ್ಚುಲ್ ವರ್ಕ್. ಸೊ ನಿಜವಾಗ್ಲೂ ಅವ್ರ ಕೆಲಸ ಮಾಡೋಕೆ ಏನ್ ಬೇಕು, ಅವು ಎಲ್ಲ ಸಾಮಗ್ರಿಗಳನ್ನ, ಎಲ್ಲ ಇಕ್ವಿಪ್ಮೆಂಟ್ ಗಳನ್ನ, ಎಲ್ಲ ಸಂಪನ್ಮೂಲಗಳನ್ನ ಅವರಿಗೆ ಪ್ರೊವೈಡ್ ಮಾಡಿಬಿಡುದು. ದೆನ್ we have to go for motivation of people. The employees are to be motivated to work with interest, enthusiasm and self-confidence. ಅವರಲ್ಲಿ ಉತ್ಸಾಹದಿಂದ ತುಂಬಾ ಹೆಚ್ಚು ನಾನು ಕೆಲಸ ಮಾಡಲೇಬೇಕು ಅನ್ನುವಂತ ರೀತಿ ಒಳಗ ಅವರಲ್ಲಿ ಹುರಿದುಂಬಿಸ್ತಕ್ಕಂಥ ಕೆಲಸ ನಡೀತದೆ. ಹೀಗೆ ಮೋಟಿವೇಶನ್ ಆಫ್ ಪೀಪಲ್ ಕೂಡ ಬಹಳಷ್ಟು ಮಹತ್ವದ್ದು ಅಂತ ಹೇಳ್ಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ಥ್ರೂಔಟ್ ದಿಸ್ ಸೆಷನ್ we have discussed about the meaning of organizing, definitions of organizing, features of organizing, importance of organizing, principles of organizing, and steps in organizing in detail. So these are my references. You can go through these things. Thank you very much for watching this video.